PG ಗುರು ಕ್ಲಾಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ರು ಅವ್ರಿಗೆ ಉಪಯೋಗ ಆಗಲಿ ಅಂತೇಳಿ ನಾನು ಕನ್ನಡ ತರಗತಿಗಳನ್ನು ನಡೆಸ್ತಾ ಇದ್ದೀನಿ. ಅದು SDFD, TT, CT, GPS, STR ಎಲ್ರಿಗೂ ಉಪಯೋಗ ಆಗಲಿ ಅಂತೇಳಿ ಈ ಕನ್ನಡ ತರಗತಿಗಳನ್ನು ನಡೆಸ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಕ್ರಿಯಾಪದ ಅಂದರೆ ಏನು, ಇದರಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ತಡ ಮಾಡದೆ ಫ್ರೆಂಡ್ಸ್, ತಮ್ಗೆ ಹೇಳ್ಬೇಕನ್ನೋ ಒಂದು ಮಾತೇನಪ್ಪ ಅಂದ್ರೆ, ದೊಡ್ಡ ಯಶಸ್ಸು ಅನ್ನೋದು ಸಾವಿರಾರು ಸಣ್ಣ ಪುಟ್ಟ ಪ್ರಯತ್ನಗಳ ಒಟ್ಟು ಮೊತ್ತವಾಗಿರುತ್ತದೆ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ರಿಯಾಪದ ಅಂದರೆ ಏನು ಫ್ರೆಂಡ್ಸ್? ನೋಡಿ, ಕ್ರಿಯೆಯನ್ನು ಸೂಚಿಸುವಂತ ಎಲ್ಲಾ ಪದಗಳಿಗೂ ನಾವು ಕ್ರಿಯಾಪದ ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ ನೋಡಬೇಕಾದ್ರೆ ಇಲ್ಲಿ ಬರೆಯುವುದು, ನೋಡುವುದು, ತಿನ್ನುವುದು, ಮಲಗುವುದು, ಹಾಡುವುದು ಇವೆಲ್ಲವೂ ಕೂಡ ನಾವು ಏನಪ್ಪ ಅಂದ್ರೆ ಕ್ರಿಯಾಪದಕ್ಕೆ ಉದಾಹರಣೆ ಅಂತ ಹೇಳೋದು. ಹಾಗಾದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಹೇಳ್ತೇವೆ. ಹಾಗಾದ್ರೆ ಧಾತು ಅಂದ್ರೆ ಏನು ನೋಡಿ, ನೋಡುವುದು. ಹಾಗಾದ್ರೆ ಇಲ್ಲಿ ನೋಡು ಅನ್ನೋದು ಇದು ಧಾತು ಆಗಿರುತ್ತೆ. ಹಾಗೆ ಇಲ್ಲಿ ಧಾತುಗಳಲ್ಲಿ ಇರತಕ್ಕಂಥ ಪ್ರಕಾರಗಳಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಧಾತುಗಳಲ್ಲಿ ಮೊದಲನೇದಾಗಿ ಸಹಜ ಧಾತು ಅಥವಾ ಮೂಲ ಧಾತು ಅಂತ ಹೇಳ್ಬೋದು. ಹಾಗಾದ್ರೆ ಸಹಜ ಧಾತು ಅಂದ್ರೆ ಏನು ನೋಡಿ, ಯಾವುದೇ ಪ್ರತ್ಯಯಗಳಿಲ್ಲದೆ ಅರ್ಥ ಕೊಡುವಂತಹ ಧಾತುಗಳಿಗೆ ನಾವು ಸಹಜ ಧಾತು ಅಥವಾ ಮೂಲ ಧಾತು ಅಂತ ಹೇಳ್ತೇವೆ. ಹಾಗಾದ್ರೆ ಸಹಜ ಧಾತುಗೆ ಉದಾಹರಣೆ ನೋಡ್ಬೇಕಾದ್ರೆ ಆಡು, ಹಾಡು, ಕುಣಿ, ಮಲಗು, ಓದು, ಬರೆ ಇವೆಲ್ಲವೂ ಕೂಡ ಸಹಜ ಧಾತುಗೆ ಉದಾಹರಣೆ ಆಗಿರುತ್ತವೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಸಾಧಿತ ಧಾತು. ಸಾಧಿತ ಧಾತು ಅಂದ್ರೆ ಏನು ನೋಡಿ ಫ್ರೆಂಡ್, ನಾಮಪದದ ಮೂಲ ರೂಪವಾಗಿರತಕ್ಕಂತಹ ನಾಮ ಪ್ರಕೃತಿ ಮತ್ತು ಸಹಜ ಧಾತುಗಳು ಈ ಇಸು ಪ್ರತ್ಯಯವನ್ನು ಪಡೆದುಕೊಂಡು ಇಲ್ಲಿ ಸಾಧಿತ ಧಾತುಗಳಾಗಿರುತ್ತವೆ. ಹಾಗಾದ್ರೆ ಉದಾಹರಣೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ನಾಮ ಪ್ರಕೃತಿ ಮತ್ತು ಪ್ರತ್ಯಯ. ಇಲ್ಲಿ ಒಂದು ನಾಮ ಪ್ರಕೃತಿ ಆಗಿರ್ತದ, ಅದಕ್ಕೊಂದು ಪ್ರತ್ಯಯ ಸೇರಿದಾಗ ಆಗುವಂಥದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಾಧಿತ ಧಾತು. ಇದರಿಂದ ನಾನು ಉದಾಹರಣೆ ಬಂದಿದ್ದು ನೋಡ್ರಿ, ದುಃಖ ಇದು ನಾಮ ಪ್ರಕೃತಿ, ಇಸು ಅನ್ನೋದು ಪ್ರತ್ಯಯ, ದುಃಖಿಸು ಅನ್ನೋದು ಸಾಧಿತ ಧಾತುವಿಗೆ ಉದಾಹರಣೆ. ಅದೇ ರೀತಿ ಕನ್ನಡ, ಕನ್ನಡ ಅನ್ನೋದು ನಾಮ ಪ್ರಕೃತಿ, ಇಸು ಅನ್ನೋದು ಪ್ರತ್ಯಯ. ಹಾಗಾದ್ರೆ ಕನ್ನಡಿಸು ಅನ್ನೋದು ಸಾಧಿತ ಧಾತು. ಅದೇ ರೀತಿ ಪೂಜೆ ಅನ್ನೋದು ನಾಮ ಪ್ರಕೃತಿ, ಇಸು ಅನ್ನೋದು ಪ್ರತ್ಯಯ, ಪೂಜಿಸು ಅನ್ನೋದು ಸಾಧಿತ ಧಾತುವಿಗೆ ಉದಾಹರಣೆ. ಇನ್ನು ಅದೇ ರೀತಿ ಸಹಜ ಧಾತುಗಳಿಗೆ ಪ್ರತ್ಯಯ ಕೂಡಿಕೊಂಡ ಆಗಿದ್ದಾಗಲೂ ಕೂಡ ನಾವೇನಪ್ಪ ಅಂದ್ರೆ ಅದನ್ನ ಸಾಧಿತ ಧಾತು ಅಂತ ಹೇಳ್ತೇವೆ. ಉದಾಹರಣೆ ನೋಡಿ, ಆಡು ಅನ್ನೋದು ಸಹಜ ಧಾತು, ಇಸು ಅನ್ನೋದು ಪ್ರತ್ಯಯ, ಇದು ಆಡಿಸು ಅನ್ನೋದು ಸಾಧಿತ ಧಾತುವಿಗೆ ಉದಾಹರಣೆ. ಅದೇ ರೀತಿ ಮಲಗು ಅನ್ನೋದು ಸಹಜ ಧಾತು, ಇಸು ಅನ್ನೋದು ಪ್ರತ್ಯಯ, ಮಲಗಿಸು ಅನ್ನೋದು ಕೂಡ ಸಾಧಿತ ಧಾತು ಆಗಿದೆ. ಕೊನೆಯದಾಗಿ ತಿನ್ನು ಅನ್ನೋದು ಸಹಜ ಧಾತು, ಇಸು ಅನ್ನೋದು ಪ್ರತ್ಯಯ. ಹಾಗಾದ್ರೆ ತಿನ್ನಿಸು ಅನ್ನೋದು ಸಾಧಿತ ಧಾತುವಿಗೆ ಉದಾಹರಣೆ. ಧಾತುಗಳಲ್ಲಿ ಮತ್ತೆ ನಾವು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ಹೇಳಿ ನೋಡಿ. ಹಾಗಾದ್ರೆ ಸಕರ್ಮಕ ಧಾತು ಅಂದ್ರೆ ನೋಡಿ, ಯಾವುದಕ್ಕೆ ಕರ್ಮಪದ ಬೇಕೋ ಅದನ್ನೇ ನಾವು ಸಕರ್ಮಕ ಧಾತು ಅಂತ ಕರಿತೀವಿ. ಉದಾಹರಣೆ ಕೊಡ್ಬೇಕಾದ್ರೆ ಕೊಡು, ಬಿಡು, ಉಣ್ಣು, ಉಜ್ಜು, ಕುಡಿ, ಓದು, ತಿದ್ದು. ಹಾಗಾದ್ರೆ ಇಲ್ಲಿ ನಮ್ಗ ಕರ್ಮಪದ ಬೇಕಾಗಿರ್ತದೆ. ಅದ ನೋಡಿ, ಉದಾಹರಣೆ ಕೊಡು ಅಂದ್ರೆ ಏನನ್ನು, ಅಥವಾ ಬಿಡು ಅಂದ್ರೆ ಏನನ್ನು, ಉಣ್ಣು ಅಂದ್ರೆ ಏನನ್ನು, ಓದು ಅಂದ್ರೆ ಏನನ್ನು ಅನ್ನುವಂತ ಪ್ರಶ್ನೆ ಉಂಟಾಗ್ತದೆ. ಹಾಗಾದ್ರೆ ಏನನ್ನು ಅನ್ನುವಂತ ಪ್ರಶ್ನೆ ಮೂಡಿದ್ರೆ ನಾವೆಲ್ಲರೂ ಕೂಡ ಇದನ್ನ ಸಕರ್ಮಕ ಧಾತು ಅಂತ ಹೇಳ್ತೇವೆ. ಇನ್ನ ಎರಡನೇದಾಗಿ ಅಕರ್ಮಕ ಧಾತು. ಹಾಗಾದ್ರೆ ಯಾವುದಕ್ಕೆ ಕರ್ಮಪದ ಬೇಡವೋ ಅದನ್ನೇ ನಾವು ಅಕರ್ಮಕ ಧಾತು ಅಂತ ಹೇಳ್ತೇವೆ. ಉದಾಹರಣೆ ನೋಡೋದಾದ್ರೆ ಮಲಗು, ಓಡು, ಹೋಗು, ನಾಚು, ಬಂದಳು. ಹಾಗಾದ್ರೆ ಇಲ್ಲಿ ನೋಡಿ, ಇದನ್ನ ಈ ಉದಾಹರಣೆಗಳನ್ನ ನೋಡ್ಬೇಕಾದ್ರೆ ನಾವು ಇಲ್ಲಿ ಏನನ್ನು ಅನ್ನತಕ್ಕಂಥ ಪ್ರಶ್ನೆ ನೋಡೋಣ. ಉದಾಹರಣೆ ಮಲಗು, ಏನನ್ನು ಮಲಗು ಅನ್ನಲ್ಲ ನಾವು, ಎಲ್ಲಿ ಮಲಗಿದ್ರು, ಯಾರು ಮಲಗಿದ್ರು ಅಂತ ಪ್ರಶ್ನೆ ನೋಡೋಣ. ಓಡು ಅಂದ್ರಕ್ಕ ಏನನ್ನು ಓಡೋರು ಅಂತ ಹೇಳಿ ಅನ್ನಲ್ಲ, ಹೌದಾ? ಯಾರು ಓಡಿದ್ರು, ಎಲ್ಲಿ ಓಡಿದ್ರು, ಹೇಗೆ ಓಡಿದ್ರು ನೋಡಿ. ಈ ರೀತಿ ಏನನ್ನು ಅಂತಕ್ಕಂಥ ಪ್ರಶ್ನೆ ಮೂಡಿದ್ರೆ ಅದು ಸಕರ್ಮಕ. ಇನ್ನ
ಯಾರು, ಎಲ್ಲಿ, ಹೇಗೆ ಅಂತ ಪ್ರಶ್ನೆ ಮೂಡಿದ್ರೆ ಇದು ಎಲ್ಲವೂ ಅಕರ್ಮಕ ಧಾತುವಿಗೆ ಉದಾಹರಣೆಯಾಗಿರುತ್ತೆ. ಈಗ ಮುಂದಿನದಾಗಿ ಕ್ರಿಯಾಪದದ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ಕ್ರಿಯಾಪದದ ವಿಧಗಳಲ್ಲಿ ಬರ್ತಕ್ಕಂಥದ್ದು ಮೊದಲೇದು ವಿಧ್ಯಾರ್ಥಕ ಕ್ರಿಯಾಪದ, ಎರಡನೇದು ನಿಷೇಧಾರ್ಥಕ ಕ್ರಿಯಾಪದ, ಮೂರನೇದು ಸಂಭವನಾರ್ಥಕ ಕ್ರಿಯಾಪದ. ಹಾಗಾದ್ರೆ ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲೇ ನೋಡೋಣ ವಿಧ್ಯಾರ್ಥಕ ಕ್ರಿಯಾಪದ. ಹಾಗಾದ್ರೆ ವಿಧಿ ಅಂದ್ರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳನ್ನು ಸೂಚಿಸ್ತಾ ಇದ್ರೆ ಇದನ್ನೇ ನಾವು ವಿಧ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತೇವೆ. ಆದ್ರೆ ಈ ಇವುಗಳನ್ನು ಸೂಚಿಸಲು ಧಾತುಗಳಿಗೆ ನಾವು ಅಲಿ, ಓನ, ಇರಿ, ಉವೆ ಅಂತಕ್ಕಂಥ ಪ್ರತ್ಯಯಗಳನ್ನ ಬಳಸ್ತೀವಿ. ಉದಾಹರಣೆ ನೋಡೋದಾದ್ರೆ ಮಾಡು ಪ್ಲಸ್ ಅಲಿ ಮಾಡಲಿ, ಹೋಗು ಪ್ಲಸ್ ಅಲಿ ಹೋಗಲಿ, ಹೋಗು ಪ್ಲಸ್ ಓನ ಹೋಗೋಣ, ಮಾಡು ಪ್ಲಸ್ ಇರಿ ಮಾಡಿರಿ, ಮಾಡು ಪ್ಲಸ್ ಉವೆ ಮಾಡುವೆ. ಇವೆಲ್ಲವೂ ಕೂಡ ಈ ವಿಧ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿರ್ತವೆ. ಉದಾಹರಣೆ ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ ಇವೆಲ್ಲವುಗಳು ಕೂಡ ವಿಧ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿರ್ತವೆ. ಇನ್ನು ಮುಂದಿನದಾಗಿ ನಿಷೇಧಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆದಿಲ್ಲ ಅಥವಾ ಕ್ರಿಯೆ ನಡೆಯಲು ಎನ್ನುವುದನ್ನು ಸೂಚಿಸುವುದೇ ನಿಷೇಧಾರ್ಥಕ ಕ್ರಿಯಾಪದ ಎನ್ನುವರು. ಹಾಗಾದ್ರೆ ಇವುಗಳನ್ನು ಸೂಚಿಸಲು ಇಲ್ಲಿ ಅಳು, ಅಣು, ಅರು, ಅದು, ಅವು ಅಂತಕ್ಕಂಥ ಪ್ರತ್ಯಯಗಳು ಇಲ್ಲಿ ಧಾತುಗಳಿಗೆ ಸೇರ್ಕೊಳ್ತವೆ. ಉದಾಹರಣೆ ನೋಡೋದಾದ್ರೆ ತಿನ್ನು ಪ್ಲಸ್ ಅದು ತಿನ್ನದು, ಬರೆ ಪ್ಲಸ್ ಅರು ಬರೆಯರು, ಹೋಗು ಪ್ಲಸ್ ಅಳು ಹೋಗಳು, ಮಾಡು ಪ್ಲಸ್ ಅನು ಮಾಡಲು. ಇವೆಲ್ಲವುಗಳು ಕೂಡ ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿರ್ತವೆ. ಮಾಡಲು ಅಂದ್ರೆ ಕ್ರಿಯೆ ನಡೆಯುವುದಿಲ್ಲ ಅಥವಾ ನಡೆಯದು ಅನ್ನೋದನ್ನ ಸೂಚಿಸ್ತದೆ. ಇನ್ನು ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆಯಬಹುದು ಅಥವಾ ನಡೆಯದಿರುವುದು ಎನ್ನುವುದನ್ನು ಸೂಚಿಸುವುದೇ ಸಂಭವನಾರ್ಥಕ ಕ್ರಿಯಾಪದ ಎನ್ನುವರು. ಉದಾಹರಣೆ ಇವು ಧಾತುಗಳನ್ನು ಸೂಚಿಸಲು ಆನು, ಆರು, ಏವು, ಏನು ಅಂತಕ್ಕಂಥ ಪ್ರತ್ಯಯಗಳು ಇಲ್ಲಿ ಧಾತುಗಳಿಗೆ ಸೇರ್ಕೊಂಡಿರ್ತವೆ. ಹಾಗಾದ್ರೆ ಉದಾಹರಣೆ ನೋಡೋದಾದ್ರೆ ಹೋಗು ಹೋಗು ಪ್ಲಸ್ ಆರು ಹೋಗ್ಯಾರು, ನೋಡು ಪ್ಲಸ್ ಏನು ನೋಡೇನು, ಮಾಡು ಪ್ಲಸ್ ಆನು ಮಾಡಿಯಾನು, ಹಚ್ಚು ಪ್ಲಸ್ ಏವು ಹಚ್ಚೇವು. ಇವೆಲ್ಲವುಗಳು ಕೂಡ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಈ ವಿಧ್ಯಾರ್ಥಕದಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ನಾವು ಇಲ್ಲಿ ಅಲಿ ಅಂತಕ್ಕಂಥ ಪ್ರತ್ಯಯವನ್ನ ನೋಡ್ತೀವಿ, ಮಾಡಲಿ. ಇನ್ನ ನಿಷೇಧಾರ್ಥಕದಲ್ಲಿ ನಾವು ಏನಪ್ಪಾ ಅಂದ್ರ ಅಣು ಅಣು ಅಂತಕ್ಕಂಥ ಪ್ರತ್ಯಯವನ್ನು ನೋಡ್ತೀವಿ, ಮಾಡನು. ಇನ್ನ ಸಂಭವನಾರ್ಥಕದಲ್ಲಿ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಆನು ಅಂದ್ರೆ ಮಾಡಿಯಾನು. ಈ ರೀತಿ ಏನಪ್ಪಾ ಅಂದ್ರ ಕ್ರಿಯಾಪದದ ಎಲ್ಲ ವಿಧಗಳನ್ನು ನಾವು ನೋಡ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನನ್ನ ಈ ಕನ್ನಡ ಗ್ರಾಮರ್ ತರಗತಿಗಳನ್ನ ತಾವೆಲ್ಲರೂ ವೀಕ್ಷಣೆ ಮಾಡಿದ್ರಿ. ಎಲ್ಲರೂ ನನ್ನ ಈ ತರಗತಿ ತಮ್ಗೆಲ್ಲರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ ಎಲ್ರಿಗೂ ಧನ್ಯವಾದ.